ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೊನೆಗೂ ಸಂಪುಟ ವಿಸ್ತರಣೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 2 ತಿಂಗಳುಗಳ ಕಾಲ ಕೇವಲ 13 ಸಚಿವರನ್ನ ಇಟ್ಟುಕೊಂಡು ಕೆಲಸ ಮಾಡಿದ ಡಿ.ಕೆ. ಶಿವಕುಮಾರ್ ಈಗ ಅವರ ಸಂಪುಟ ಪೂರ್ಣ ಆಗಿದೆ. ಇವತ್ತು 19 ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ಒಂದು ಸ್ಥಾನ ಈಗ ಖಾಲಿ ಇದೆ. ಆದರೆ ಇವತ್ತು ಇಡೀ ದಿನ ನಾಟಕೀಯ ಬೆಳವಣಿಗೆಗಳು ನಡೆದವು. ಹಲವು ಪವರ್ ಸೆಂಟರ್ಗಳು, ಹಲವು ಒತ್ತಡಗಳು, ಹೆಸರು ಬದಲಾವಣೆ, ಎಐಸಿಸಿ ಕಳಿಸಿರುವ ಪಟ್ಟಿ, ನಂತರ ಬದಲಾವಣೆ, ಹೀಗೆ ಒಂದಲ್ಲ. ಅದರ ಜೊತೆಗೆ ಈ ಪಟ್ಟಿ ಹೊರಗೆ ಬರ್ತಾ ಇದ್ದಂತೆ ರಾಜ್ಯದ ಹಲವು ಕಡೆ ಶಾಸಕರ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ರು, ತಮ್ಮ ನಾಯಕರು ಸಚಿವರಾಗಿಲ್ಲ ಅಂತ. ಅದು ಬೆಂಗಳೂರಿನಲ್ಲಿ ನಡೀತು, ಮೈಸೂರಿನಲ್ಲಿ ನಡೀತು, ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತು. ಹಲವು ಕಡೆ ತೀವ್ರ ರೂಪದ ಪ್ರತಿಭಟನೆಗಳು ನಡೆದು ಕೆಲವರು ರಾಜೀನಾಮೆ ಕೊಡುವುದಕ್ಕೂ ಮುಂದಾದರು. ಸೊ ಈ ವಿಚಾರವನ್ನು ತಮಗೆ ತಿಳಿಸುವ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ನನ್ನ ಬಳಿ ಇದೆ. ಆ ಪ್ರಶ್ನೆಯಿಂದ ನಾನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಏನು ಅಂತ ಅಂದ್ರೆ, ಪೂರ್ಣ ಪ್ರಮಾಣದ ಸಂಪುಟವನ್ನ ರಚಿಸುವ ಮೂಲಕ ಕೇವಲ ಒಂದು ಸ್ಥಾನವನ್ನ ಮಾತ್ರ ಖಾಲಿ ಇಟ್ಟುಕೊಳ್ಳುವ ಮೂಲಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಪ್ಪು ಮಾಡಿದ್ರ? ಅವರು ಇನ್ನೂ ಕೆಲವು ಸ್ಥಾನಗಳನ್ನ ಹಾಗೆ ಉಳಿಸಿಕೊಂಡಿದ್ರೆ ಈ ಒತ್ತಡಗಳು ಏನಿವೆ ಇದನ್ನ ನಿಭಾಯಿಸುವುದಕ್ಕೆ ಸಾಧ್ಯ ಆಗ್ತಿತ್ತ ಅನ್ನುವ ಪ್ರಶ್ನೆ ಕೂಡ ನನ್ನ ಮುಂದೆ ಇದೆ. ರಾಜಭವನದಲ್ಲಿ ಸಂಜೆ ನಡೆಯಬೇಕಾದಂತಹ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮೊದಲು ತೀರ್ಮಾನ ಆದದ್ದು 4:05 ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತ. ಆದರೆ ಪ್ರಮಾಣ ವಚನ ನಡೆದಿದ್ದು ಮತ್ತೆ ಪೋಸ್ಟ್ಪೋನ್ ಮಾಡಿ 5 ಗಂಟೆಯ ಹೊತ್ತಿಗೆ. ಅಲ್ಲಿ ಮೊದಲನೇದಾಗಿ ಎಸ್ ಮಲ್ಲಿಕಾರ್ಜುನ ಅವರ ಹೆಸರು ಮೂಲ ಪಟ್ಟಿಯಲ್ಲಿ ಇರಲಿಲ್ಲ. ಅಲ್ಲಿಂದ ಇಲ್ಲಿಂದ ಒತ್ತಡಗಳು ಬರೋದು ಪ್ರಾರಂಭ ಆದಾಗ ಮೂಲ ಪಟ್ಟಿಯಲ್ಲಿದ್ದಂತಹ ಕಾರವಾರದ ಇವರೇನಿದ್ದಾರೆ ಅವರ ಹೆಸರನ್ನ ಕಿತ್ತು ಹಾಕಲಾಯಿತು. ಆ ಸ್ಥಾನದಲ್ಲಿ ಎಸ್ ಮಲ್ಲಿಕಾರ್ಜುನ ಎಂಟ್ರಿ ತಗೊಂಡ್ರು. ಇನ್ನೊಂದು ವಿಧಾನ ಪರಿಷತ್ ಸದಸ್ಯರಾಗಿ ಇತ್ತೀಚೆಗೆ ನ್ಯಾಯಾಲಯದ ತೀರ್ಪಿನ ಮೂಲಕ ಸದಸ್ಯರಾದವರು 4 ವರ್ಷದ ನಂತರ ಗಾಯತ್ರಿ ಶಾಂತನಗೌಡ ಅವರು ಅವರ ಹೆಸರು ಪಟ್ಟಿಯಲ್ಲಿತ್ತು. ಅವರು ಅಭಿಮಾನಿಗಳು ಬಂದಿದ್ರು, ಎಲ್ಲರೂ ಶ್ಲಾಘಿಸ್ತಾ ಇದ್ರು, ಮಾಧ್ಯಮಗಳು ಅವರ ಪ್ರತಿಕ್ರಿಯೆಯನ್ನು ತಗೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ಅವರ ಹೆಸರು ಪಟ್ಟಿಯಿಂದ ಕಾಣೆಯಾಗಿ ಒಂದು ಸ್ಥಾನ ಖಾಲಿ ಉಳಿತು. ಕುರುಬ ಸಮುದಾಯಕ್ಕೆ ಸೇರಿದಂತಹ ಗಾಯತ್ರಿ ಅವರು. ಯಾಕೆ ಅವರ ಹೆಸರು ತಪ್ಪಿತು? ಅದರ ಜೊತೆಗೆ ಮೇಲ್ನೋಟಕ್ಕೆ ಈ ಪಟ್ಟಿಯನ್ನ ನೋಡಿದ್ರೆ ಸಿದ್ದರಾಮಯ್ಯನವರ ಕೈ ಮೇಲಾದಂತೆ ಕಾಣುತ್ತೆ. ಆದ್ರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ದರಾಮಯ್ಯ ಗೈರಾಗಿದ್ರು. ಇವನ್ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಅವರು ಬಂದಿದ್ರು. ಎಲ್ಲ ಸರಿ, ಆದರೆ ಮಾಜಿ ಮುಖ್ಯಮಂತ್ರಿ ಇರಲೇ ಇಲ್ಲ. ತಮ್ಮ ಗೈರು ಹಾಜರಿ ಯಾವ ಸಂದೇಶವನ್ನ ಕೊಡುತ್ತೆ ಅನ್ನೋದು ಸಿದ್ದರಾಮಯ್ಯನವರಿಗೆ ಗೊತ್ತಿರಲೇಬೇಕು. ಅವರು ಸಂದೇಶವನ್ನ ಕೊಡುವುದಕ್ಕಾಗಿ ಗೈರು ಹಾಜರಾದ್ರ. ಯಾಕೆಂತಂದ್ರೆ ಒಂದು ಹಲವರು ಯಾರ ಸಚಿವರಾದರೂ ಬಹುತೇಕ ಜನ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಹೋಗಿ ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಾ ಇದ್ರು. ಹಾಗೇನೆ ಕೊನೆಯ ಹಂತದವರೆಗೆ ಗಾಯತ್ರಿ ಶಾಂತನಗೌಡ ಅವರು ಸಿದ್ದರಾಮಯ್ಯವರು ಮನೆಯಲ್ಲೇ ಇದ್ರು. ಆದರೆ ಕಾರ್ಯಕ್ರಮ ನಡೆಯುವ ಹೊತ್ತಿಗೆ ಸಿದ್ದರಾಮಯ್ಯನವರು ಬರಲೇ ಇಲ್ಲ. ಸೊ ಈ ಪಟ್ಟಿಯನ್ನ ಗಮನಿಸಿದ್ರೆ ಈ ಒಂದು ಅಸಮಾಧಾನ, ಅದರ ಜೊತೆಗೆ ರಾಜೀನಾಮೆ ಬೆದರಿಕೆ, ಈ ಪಟ್ಟಿ ಸಿದ್ದರಾಮಯ್ಯನವರ ಬೆಂಬಲಿಗರದ ಹೆಚ್ಚಿದೆಯಾ? ಈ ಮಾತನ್ನ ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಹೇಳಿದವರು ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಬಹಳ ನೊಂದುಬಿಟ್ಟು ನಾಳೆ ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ನಮ್ಮ ಸಮಾನ ಮನಸ್ಕರಿದ್ದಾರೆ, ಅವ್ರ ಜೊತೆ ಕೂತು ಮಾತನಾಡಿ ನಾಳೆ ತೀರ್ಮಾನ ತಗೋತೀವಿ ಅಂತ. ಆ ಸಂದರ್ಭದಲ್ಲಿ ಅವ್ರನ್ನ ಕೇಳಿದಾಗ ಪಟ್ಟಿಯಲ್ಲಿ ಯಾರ ಹೆಸರು ಇದೆ ಅಂತ ಅವರು ಬಹಳ ಹಿಂದೆ ಮುಂದೆ ನೋಡದೆ ಮಾಜಿ ಮುಖ್ಯಮಂತ್ರಿಗಳದ್ದು ಇದೆಲ್ಲ ಅಂದ್ಬಿಟ್ರು. ಅಂದ್ರೆ ಈಸ್ ಎಲಿಜಿಂಗ್ ದಟ್ ಇಡೀ ಪಟ್ಟಿ ಸಿದ್ದರಾಮಯ್ಯನವರಿದೆ, ಅವ್ರದ್ದು
ನಮ್ಮನ್ನ ಕೈ ಬಿಡೋದಕ್ಕೆ ಸಿದ್ದರಾಮಯ್ಯ ಕಾರಣ ಅನ್ನುವ ಮಾತನ್ನ ಅವರು ಹೇಳ್ತಾ ಇದ್ರು. ಅದರಂತೆ ಮೈಸೂರಿನಲ್ಲಿ ನಡೆದಂತ ಪ್ರತಿಭಟನೆ, ತನ್ವೀರ್ ಸೇಠ್ ಅವರದ್ದು, ಕಾಂಗ್ರೆಸ್ನ ಹಿರಿಯ ಶಾಸಕರವರು, ಅವರ ತಂದೆ ಕೂಡ ಸಚಿವರಾಗಿದ್ದರು ಅಜಯ್ ಸೇಠ್ ಅವರು. ಸೊ ಅಂಥ ಕುಟುಂಬದಿಂದ ಬಂದಂತಹ ತನ್ವೀರ್ ಸೇಠ್ ಈ ಬಾರಿ ತಮಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ನಂಬಿದ್ರು. ಯಾಕೆಂದ್ರೆ ಅವರು ಮೊದಲಿನಿಂದಲೂ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿದ್ದವರು, ಸಿಗಲೇ ಇಲ್ಲ. ಸೊ ಅವರು ಕೂಡ ಅವರ ಪರವಾಗಿ ಪ್ರತಿಭಟನೆ ನಡೀತು. ಅವರು ರಾಜೀನಾಮೆ ಕೊಡೋದ್ರ ಬಗ್ಗೆ ಏನೋ ಬಗ್ಗೆ ನಾಳೆ ತೀರ್ಮಾನ ತಗೋತಾರೆ ಅಂತ. ಸೊ ಅವರು ಕೂಡ ಸಿದ್ದರಾಮಯ್ಯನವರಿಂದ ತಮಗೆ ತಪ್ಪಿತೇನೋ ಅನ್ನುವ ರೀತಿ ಮಾತನಾಡ್ತಾ ಇದ್ರು. ಈಗ ಸಚಿವ ಸ್ಥಾನ ಕಳೆದುಕೊಂಡವರು ಈಗ ಸಿದ್ದರಾಮಯ್ಯನವರನ್ನ ದೂಷಿಸಲು ಪ್ರಾರಂಭ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಇಡೀ ಪಟ್ಟಿಯಲ್ಲಿ ನೀವು ಪಟ್ಟಿಯನ್ನ ಗಮನಿಸಿದಾಗ ಸೊ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಹೇಳಬಹುದಾದವರು ಯಾರು? ಒಂದು ಎಚ್ ಸಿ ಬಾಲಕೃಷ್ಣ, ಮಾಗಡಿ ಬಾಲಕೃಷ್ಣ ಅವರು ಮೊದಲಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಮಾಡ್ತಾ ಬಂದರು. ಆದ್ದರಿಂದ ಅವರು ಉಳಿದಂತೆ ಯಾರ್ಯಾರಿಗೆ ಸಚಿವ ಸ್ಥಾನವನ್ನ ಕೊಡಿಸುವುದು ಸಾಧ್ಯ ಆಯಿತು ಡಿ ಕೆ ಶಿವಕುಮಾರ್ ಅಂದರೆ ಸ್ವಲ್ಪ ಅನುಮಾನಗಳು ಹೋಗ್ತವೆ. ಅಂದ್ರೆ ಹೈಕಮಾಂಡ್ ಇಡೀ ಈ ಕರ್ನಾಟಕದ ರಾಜಕೀಯ ಬೆಳವಣಿಗೆಯನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ ಅನ್ನೋದು, ಮತ್ತು ಮುಖ್ಯಮಂತ್ರಿಗಳಿಗೆ ಸ್ವಾತಂತ್ರ್ಯ ಇದೆಯಾ ಇಲ್ವಾ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಲಿಸ್ಟ್ಗಳನ್ನು ನೋಡ್ತಾ ಹೋಗಿದ್ದೆವು. ಇದರಲ್ಲಿ ಯಾರು ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅಂತ ಹೇಳ್ಬೋದು. ಅವರು ಶಿವರಾಜ್ ತಂಗಡಗಿ, ಸಿದ್ದರಾಮಯ್ಯನವರ ಆಪ್ತರು. ರುದ್ರಪ್ಪ ಲಮಾಣಿ, ಅವರು ಉಪಸಭಾಧ್ಯಕ್ಷರಾಗಿ ಕೆಲಸ ಮಾಡಿದವರು. ಹಿಂದುಳಿದವರು. ಕೆ ಎಸ್ ಬಸವಂತಪ್ಪ, ಸಿದ್ದರಾಮಯ್ಯನವ್ರ ಗುಂಪಿನಲ್ಲಿ ಕಾಣಿಸ್ಕೊಂಡವರು. ಬಿ ನಾಗೇಂದ್ರ ಬಳ್ಳಾರಿ, ಜೈಲಿಗೂ ಹೋಗಿ ಬಂದ್ರು, ಗೊತ್ತಿರ್ಬೋದು. ಎಸ್ ಅವರು. ಹೀಗೆ ಹಿಂದುಳಿದ ವರ್ಗದ ಬಹುತೇಕ ಜನ ಸಿದ್ದರಾಮಯ್ಯನವರ ಎದುರು ಅನ್ಸುತ್ತೆ. ಇನ್ನು ಬಿಜೆಪಿ ಜಮೀರ್ ಅಹಮದ್ ಖಾನ್ ತೆಗೆದುಕೊಳ್ಳಿ, ಅವರು ಸಿದ್ದರಾಮಯ್ಯನವರು ಅವ್ರಿಗೆ ಈ ಬಾರಿ ಬೆಂಬಲ ಕೊಟ್ಟರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸಿದ್ದರಾಮಯ್ಯನವರ ಗುಂಪಿನಲ್ಲಿ ಇದ್ದಂಥವ್ರು. ಇನ್ನು ರಿಜ್ವಾನ್ ಅರ್ಷದ್ ಅವರ ಹೆಸರನ್ನ ಸಿದ್ದರಾಮಯ್ಯನವರೇ ಹೆಸರನ್ನ ಶಿಫಾರಸ್ ಮಾಡಿದ್ರು ಅನ್ನುವ ಮಾತು ಮೊದಲಿಂದ ಇತ್ತು. ಸೊ ಇನ್ನು ಸಂತೋಷ್ ಲಾಡ್ ಅವರು ಎಸ್ ಅವರು ಸಿದ್ದರಾಮಯ್ಯನವರಿಗೆ ಹತ್ರ ಆದವರು. ಇನ್ನು ಮಧು ಬಂಗಾರಪ್ಪ ಸ್ವಲ್ಪ ಅನುಮಾನ ಇದೆ. ಮಧು ಬಂಗಾರಪ್ಪ ಡಿ ಕೆ ಅವರಿಗೆ ಹತ್ತಿರದಲ್ಲಿ ಇದ್ರು. ಇನ್ನು ಪುಟ್ಟರಂಗ ಶೆಟ್ಟಿ ಅವರು ಸಿದ್ದರಾಮಯ್ಯನವರಿಗೆ ಉಪ್ಪಾರ ಜನಾಂಗದವರು, ಸಿದ್ದರಾಮಯ್ಯನವರಿಗೆ ಹತ್ತಿರ. ಕಳೆದ ಬಾರಿ ಅವರ ಸಚಿವ ಸ್ಥಾನ ತಪ್ಪದಾಗ ಕೊಡಿಸ್ತೀನಿ ಅಂತ ಸಿದ್ದರಾಮಯ್ಯ ಆಶ್ವಾಸನೆ ನೀಡಿ ನೆಕ್ಸ್ಟ್ ನೀವು ಮಾಡೇ ಮಾಡ್ತೀನಪ್ಪ ಅಂತ ಹೇಳಿದ್ರು. ಆದ್ರಿಂದ ಪುಟ್ಟರಂಗ ಶೆಟ್ಟಿ ಕೂಡ ಎಸ್ ಸಿದ್ದರಾಮಯ್ಯನ ಬೆಂಬಲಿಗರು. ಎಸ್ ಎಸ್ ಮಲ್ಲಿಕಾರ್ಜುನ ಈಸ್ ಕ್ಲೋಸ್ ಟು ಡಿ ಕೆ ಶಿವಕುಮಾರ್ ಅವರು. ಯಾಕಂದ್ರೆ ಅವ್ರ ಮಗನ ಎಮ್.ಎಲ್.ಎ ಮಾಡೋ ಸಂದರ್ಭದಲ್ಲಿ ಹಾಸನ ಬೆಂಬಲಕ್ಕೆ ನಿಂತಿದ್ರು. ಜೊತೆಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಫ್ಯಾಮಿಲಿ ಇಸ್ ವೆರಿ ಕ್ಲೋಸ್ ಟು ಮಲ್ಲಿಕಾರ್ಜುನ್ ಖರ್ಗೆ. ಸೊ ಆದ್ರಿಂದನೇ ಲಾಸ್ಟ್ ಮಿನಿಟ್ ಈ ಬದಲಾವಣೆ ಇದೆಯಲ್ಲ, AICC ಪಟ್ಟಿ ರಿಲೀಸ್ ಆಗಿ ಬಂದ ಮೇಲೆ ಇದು ಬದಲಾವಣೆ ಆದದ್ದು. ಸೊ ಅದರಿಂದ ಈಸ್ ಅ ಪವರ್ಫುಲ್ ಮ್ಯಾನ್. ಇನ್ನು ಡಾಕ್ಟರ್ ಅಜಯ್ ಸಿಂಗ್ ಅವರು ಸಿದ್ದರಾಮಯ್ಯವ್ರ ಮನೆಯಲ್ಲೇ ಅವಾಗ ಓಡಾಡ್ತಾ ಇರುವುದು ಎಲ್ಲರಿಗೂ ಗೊತ್ತಿದ್ದಂತ ವಿಚಾರ. ಧರಮ್ ಸಿಂಗ್ ಅವರ ಮಗ, ಅವಾಗ್ಲಿಂದ ಅವರು ಟ್ರೈ ಮಾಡ್ತಾ ಇದ್ರು. ಚಲುವರಾಯಸ್ವಾಮಿ ಎಸ್ ಅವರು ಮಂಡ್ಯದಿಂದ ಬಂದವರು. ಮಂಡ್ಯದಿಂದ ಅವ್ರನ್ನ ತಪ್ಪಿಸೋ ಹಾಗೆ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಹತ್ರ ಚೆನ್ನಾಗಿದ್ರು. ಸಿದ್ದರಾಮಯ್ಯನ ವಿರೋಧವೇನು ಅವ್ರು ಕಟ್ಕೊಂಡಿಲ್ಲ. ಇನ್ನು ಕೆ ಎಂ ಶಿವಲಿಂಗೇಗೌಡರು ಅಷ್ಟೇ. ಅವರು ಒಂದು ಡಿ ಕೆ ಶಿವಕುಮಾರ್ಗೆ ಹತ್ರ ಆದರೂ ಕೂಡ ಸಿದ್ದರಾಮಯ್ಯನವ್ರ ವಿರೋಧ ಏನು ಅವರಿಗೆ ಇರಲಿಲ್ಲ. ಸೊ ಇನ್ನು ಬಸವರಾಜ ರಾಯಡ್ಡಿ ಇಸ್ ವೆರಿ ಕ್ಲೋಸ್ ಟು ಸಿದ್ದರಾಮಯ್ಯನ ಸಲುವಾಗಿ ಮೊದಲಿಂದನೂ ಅವರು ಫೈಟ್ ಮಾಡ್ತಾ 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 ಬಂದಂಥವ್ರು. ಸೊ ಇನ್ನು ಉಳಿದವರು ವಿಜಯಾನಂದ ಕಾಶಪ್ಪನವರು ಈಸ್ ಕ್ಲೋಸ್ ಟು ಡಿ ಕೆ ಶಿವಕುಮಾರ್ ಇಂದಲೇ ಅವರು ಮಂತ್ರಿ ಆಗಿರಬೇಕು ಅನ್ಸುತ್ತೆ. ಲಕ್ಷ್ಮಣ ಸವದಿ ಕೂಡ ಅಷ್ಟೇ. ಬೆಳಗಾವಿ ರಾಜಕಾರಣದಲ್ಲಿ ಸೊ ಸತೀಶ್ ಜಾರಕಿಹೊಳಿ ಇವರ ಜೊತೆಗೆ ಸಿದ್ದರಾಮಯ್ಯ ಹತ್ರ ಇದ್ದ ಕಾರಣಕ್ಕಾಗಿ ಲಕ್ಷ್ಮಣ ಸವದಿ ಅವರು ಈ ಗುಂಪಿನಲ್ಲಿ ಡಿ ಕೆ ಶಿವಕುಮಾರ್ ಗುಂಪಿನಲ್ಲಿ ಇದ್ರು. ಸೊ ಇವರು ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಏನ್ ಗೊತ್ತಾ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಮಗೆ ಬೇಕಾದವರು ಆಪ್ತರಾದವರನ್ನು ಸೇರ್ಸೋಕೆ ಆಯ್ತು ಇಲ್ವೋ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸಾಧಾರಣವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದಟ್ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರು ಬಹಳ ವರ್ಷಗಳಿಂದ. ಒಂಥರ ಅವ್ರಿಗೆ ರಾಜಕೀಯ ಗುರು ಇದ್ದ ಹಾಗೆ. ನೀವು ಬೆಳಗಾವಿ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ನಡೆದಂತ ಪೈಪೋಟಿಗಳಿದೆಯಲ್ಲ, ಇವನ್ DCC ಬ್ಯಾಂಕ್ ಚುನಾವಣೆ ಎಲ್ಲ ಸಂದರ್ಭದಲ್ಲೂ ಕೂಡ
ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನೆಲುಬು ಆಗಿಯೋ ಬಹಿರಂಗವಾಗಿದ್ದವರು ಡಿ ಕೆ ಶಿವಕುಮಾರ್. ಅವ್ರಿಗೆ ಬಾರಿ ಅವರಿಗೆ ಕುಡಿಸೋದಕ್ಕೆ ಸಾಧ್ಯ ಆಗದೆ ಇರೋದಿದೆಯಲ್ಲ. ಸೊ ಇಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅದ್ರ ಜೊತೆಗೆ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಅವರು ಗಾಯತ್ರಿ ಶಾಂತೇಗೌಡ ಅವರು ಏನಿದ್ರು, ಸೊ ಅವರು ಪಟ್ಟಿಯಲ್ಲಿದ್ರು, ಅವ್ರು ಏಕಮೇವ ಮಹಿಳೆ ಆಗಿದ್ರು. ಆದ್ರೆ ಈಗ ಅವ್ರ ಪಟ್ಟಿಯನ್ನು ಬಿಡಲಾಗಿದೆ, ಒಂದು ಸ್ಥಾನ ಇದೆ. ಅಂದ್ರೆ ನೀವು ಮಹಿಳಾ ಮೀಸಲಾತಿಯ ಬಗ್ಗೆ ಭಾಷಣ ಹೊಡೆಯುವವರು, ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡುವವರು, ನೀವು ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನೇ ಕೊಡದ ಇರೋದಿದೆಯಲ್ಲ ಕಾಂಗ್ರೆಸ್ ಇದ್ರೆ, ಇಟ್ ಇಸ್ ಶಾಕಿಂಗ್ ಅಂತ. ನೀವು ಮಹಿಳಾ ಸಮಾನತೆ ಬಗ್ಗೆ ಇನ್ ಹೇಗೆ ಮಾತನಾಡ್ತೀರಿ ನೀವು? ಮಹಿಳೆಯರಿಗೆ ಇಲ್ವೇ ಇಲ್ಲ. ಇನ್ನು ಜಾತಿವಾರು ಇದನ್ನ ನೋಡ್ತಾ ಹೋದ್ರೆ ಬ್ರಾಹ್ಮಣರಿಗೆ ಬಿಟ್ಟು, ಬ್ರಾಹ್ಮಣರಿಗೆ ಯಾರು ಇಲ್ಲ, 3 ಜನ ಬ್ರಾಹ್ಮಣರು ಇರ್ಬೇಕು ಕಾಣುತ್ತೆ. ಸೊ ಬ್ರಾಹ್ಮಣರಿಗೆ ಯಾವುದೇ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಸೊ ದಿನೇಶ್ ಗುಂಡೂರಾವ್ ಅವರು ಹೈಕಮಾಂಡ್ಗೆ ಹತ್ರ ಇರೋರು, ಅವ್ರನ್ನ ಸ್ಪೀಕರ್ ಗಿಪ್ಪರ್ ಮಾಡಿದ್ರು, ಮಾಡಬಹುದು. ಇನ್ನು ಜಿಲ್ಲಾವಾರು ರಿಕಗ್ನಿಷನ್ ನೋಡಿದರೆ ಕೆಲವು ಜಿಲ್ಲೆಗಳಿಗೆ 2 ಸ್ಥಾನಗಳನ್ನು ಸಚಿವರು ಸಿಕ್ಕಿದ್ದಾರೆ, ಕೆಲವು ಜಿಲ್ಲೆಗಳಿಗೆ ಸಚಿವರುಗಳಿಗೆ. ಸೊ ದಿಟ್ ಈಸ್, ಯಾಕೆಂದ್ರೆ ಇನ್ನು 2 ವರ್ಷದಲ್ಲಿ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲೆಗಳಲ್ಲೇ ನೀವು ಕೆಲವು ಜಿಲ್ಲೆಗಳನ್ನ ನೀವು ನಿರ್ಲಕ್ಷ್ಯ ಮಾಡಿದಿರಿ ಅಂತ ಆದ್ರೆ, ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂದ್ರೆ ಇದು ರಾಜಕೀಯ ಪರಿಣಾಮ ಬಿದ್ದೇ ಬೀಳುತ್ತೆ. ಸೊ ಆದ್ರಿಂದ ಆ ಸಮತೋಲನ ಈ ಸಚಿವ ಸಂಪುಟದಲ್ಲಿ ಕಾಣ್ತಾ ಇಲ್ಲ. ಒಂದು ಜಾತಿವಾರಿ ಸಮೀಕರಣದಲ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಕಾಂಗ್ರೆಸ್ ಅನ್ನ ಯಾರು ಬೆಂಬಲಿಸ್ತಾರೋ ಆ ಜಾತಿ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಲಾಗಿದೆ. ದಟ್ ವಿಲ್ ಹ್ಯಾವ್ ಟು ವರ್ಕ್. ಅದನ್ನು ಕೊಡ್ಲೇಬೇಕಾಗುತ್ತೆ, ಅದು ನೀವೇನೂ ಮಾಡೋಕ್ಕಾಗಲ್ಲ. ಯಾವ ಜಾತಿ ಸಮುದಾಯ ನಿಮ್ಮನ್ನು ಬೆಂಬಲಿಸಿದೆ ಕೊಡಬೇಕು. ಸೊ ಅದನ್ನು ಕೊಟ್ಟಿದ್ದೀರಿ. ಆದರೆ ಒಟ್ಟಾರೆ ಪ್ರಾದೇಶಿಕ ಸಮತೋಲನ ಇಲ್ಲಿ ಕಾಣ್ತಾ ಇಲ್ಲ. ಹಾಗಿದ್ರೆ ಇದು ಏನಾಗುತ್ತೆ ಅನ್ನೋದು. ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆ ನೀಡುವ ಬೆದರಿಕೆ ಒಡ್ಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಮೂಲಗಳ ಪ್ರಕಾರ. ಸೊ ಅದನ್ನ ಇವರು 10 ಜನ ಕೊಟ್ಬಿಡ್ತಾರೆ ಅಂತಲ್ಲ, ಅದನ್ನ ಹೇಳಕ್ಕಾಗಲ್ಲ. ಆದ್ರೆ ಸೊ ಅವರು ಮನವೊಲಿಸುವ ಯತ್ನವನ್ನು ಮಾಡಬಹುದು. ಆದ್ರೆ ಇಡೀ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಒಳಗಿರುವ ಈ ಅತೃಪ್ತಿ, ಅಸಹನೆ ಇದೆಯಲ್ಲ, ಇದು ಯಾವ ಪರಿಣಾಮವನ್ನು ಬೀರ್ತಾರೆ? ನಾನು ಮೂಲ ಪ್ರಶ್ನೆಗೆ ಬರೋದೇನೆ. ಸೊ ಎಲ್ಲ ಸ್ಥಾನಗಳನ್ನು ತುಂಬಿ ಒಂದನ್ನ ಬಿಟ್ಟು, ಎಲ್ಲ ಸಚಿವರ ನನ್ನ ತುಂಬಿಬಿಟ್ಟು ಡಿ ಕೆ ಶಿವಕುಮಾರ್ ತಪ್ಪು ಮಾಡಿದ್ರ. ಯಾಕೆಂದ್ರೆ ಈ ಮೂಲಕ ಅವರ ವಿರೋಧಿ ಪವರ್ ಸೆಂಟರ್ಗಳು ಇನ್ನಷ್ಟು ಬಲಗೊಳ್ಳುವ ಸಾಧ್ಯತೆ ಇದೆ. ಅಂದ್ರೆ ಏನ್ ಮಾಡ್ತಾರೆ ಈಗ ತಪ್ಪದವರು? ಅವರಿಗಿರುವ ದಾರಿ ಏನು? ಯು ಥಿಂಕ್ ಇಟ್ ಓವರ್. ಬಹಳಷ್ಟು ಜನಕ್ಕೆ ದುಃಖ ಆಗಿದೆ, ನೋವಾಗಿದೆ, ನಿಷ್ಠೆಗೆ ಬೆಲೆ ಇಲ್ಲ ಅನ್ನೋ ಮಾತನ್ನ ಆಡಿದ್ದಾರೆ, ಬಹಳ ಜನ ಆಡಿದ್ದಾರೆ. ಆ ಲಿಸ್ಟ್ಗಳನ್ನ ನಾನು ಕೊಡಕ್ ಹೋಗಲ್ಲ. ಅದು ಆ ಕ್ಷಣದ ರಿಯಾಕ್ಷನ್ ಅಂದ್ಕೋಣ. ಆ ಕ್ಷಣ ನೋವಾದಾಗ ಮಾಡೇ ಮಾಡ್ತಾರೆ. ಆದ್ರೆ ಸ್ಲೋಲಿ ಇನ್ನೂ ಅವಕಾಶ ಇಲ್ಲ ಅಂದ ತಕ್ಷಣ ಇವರು ತಮ್ಮ ಅಳಲನ್ನ ತೋಡಿಕೊಳ್ಳುವುದಕ್ಕೆ ಎಲ್ಲಿ ಹೋಗ್ತಾರೆ? ಕೆಪಿಸಿಸಿ ಅಧ್ಯಕ್ಷರ ಹತ್ರ ಹೋಗ್ಬೇಕು, ಹರಿಪ್ರಸಾದ್ ಹತ್ರ, ಆರ್ ಸಿದ್ದರಾಮಯ್ಯ ಹತ್ರ ಹೋಗ್ಬೇಕು. ಆಗ ಹೋಗುವ ಮೂಲಕ ಆಗ ಸಿದ್ದರಾಮಯ್ಯನವರು ಯಾವ ದಾಳವನ್ನು ಉರುಳಿಸಬಹುದು ಅನ್ನೋದು ಕುತೂಹಲಕರವಾದ. ಅದರಂತೆ ಈಗೇನು ಬೇಳೂರು ಗೋಪಾಲಕೃಷ್ಣ ನಾಳೆ ರಾಜೀನಾಮೆ ಕೊಡ್ತೀವಿ, ಮಾತನಾಡ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇವರೆಲ್ಲ ಸೇರಿ 10 ಜನ ನೀವು ರಾಜೀನಾಮೆ ಕೊಟ್ರೆ ಸರ್ಕಾರ ಏನು ಬೀಳಲ್ಲ. ಯಾಕಂದ್ರೆ ಈಗ 140 ಹತ್ರ ಇದ್ದಾರೆ, ಬೀಳಲ್ಲ. ಆದ್ರೆ ರಾಜಕೀಯವಾಗಿ ಬೀರುವ ಪರಿಣಾಮಗಳಿದೆಯಲ್ಲ, ಅದು ಬೇರೆ ರೀತಿಯದ್ದು. ಆವಾಗ ಇಡೀ ಅಂಗಳ ಇದೆಯಲ್ಲ, ವೈಡ್ ಓಪನ್ ಆಗುತ್ತೆ. 2028ರ ಚುನಾವಣೆಗೆ ಬರುವ ಹೊತ್ತಿಗೆ ಆಗ ಯಾರ್ಯಾರು ಯಾವ ದಾರಿಯನ್ನ ಬೇಕಾದರೂ ಹುಡುಕಿಕೊಂಡು ಹೋಗಬಹುದು. ಅದರ ಜೊತೆಗೆ ಬಹಳ ಕ್ಲಿಯರ್ ಆಗೋಯ್ತು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಯಾರ ಪರವಾಗಿದ್ದಾರೆ, ಯಾರ ಪರವಾಗಿಲ್ಲ ಅಂತ. ಸೊ ಡಿ ಕೆ ಅವರ ಕ್ಯಾರೆಕ್ಟರ್ ಹಾಗೇನೆ, ಅವರು ಕಟ್ ಥ್ರೋಟ್ ಪೊಲಿಟಿಷಿಯನ್. ಅವರು ಒಂಥರ ರಾಜಕಾರಣದಲ್ಲಿ ಚಾಣಕ್ಯ ನಡೆಗಳೆಲ್ಲ ಇಲ್ಲ. ಅವ್ರದ್ದು ಒಂದೇ ಹೊಡ್ತಾ, ಈಗ ಒಂದೇ ಸಲ ಮಾಡಿ ಮುಗಿಸ್ಬಿಡ್ತಿದ್ರೆ ಏನಾದರೂ ಎದುರಿಸ್ತೀನಿ ಅಂತ ಅವ್ರು ಹೈಕಮಾಂಡ್ಗೆ ಹೇಳಿದ್ದು ಅಷ್ಟೇ. ನಾನು ಒಂದೇ ಸಲ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿ ಮುಗಿಸ್ಬಿಡ್ತೀನಿ, ಎದುರಿಸ್ತೀನಿ ಅಂತ. ಆದ್ರೆ ಆ ಮೂವ್ ಇದೆಯಲ್ಲ, ಅದು ಅವರ ವಿರೋಧಿಗಳ, ಕಾಂಗ್ರೆಸ್ ಪಕ್ಷದ ಒಳಗೆ ಇರುವಂತಹ ವಿರೋಧಿಗಳನ್ನ ಬಲಪಡಿಸುವ ಚಾನ್ಸಸ್ ಇದೆ ಅಂತ. ಇದು ಯಾವ ಪರಿಣಾಮ ಬೀರುತ್ತೆ ನೋಡ್ಬೇಕು. ಈಗಾಗಲೇ ನಿಮ್ಗೆ ಹೇಳಿದೆ, ಮೈಸೂರಿನಲ್ಲಿ ಪ್ರತಿಭಟನೆ ನಡೀತು, ಬೆಳಗಾವದಲ್ಲಿ ನಡೀತು, ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತು, ಈಗ ಉತ್ತರ ಕರ್ನಾಟಕ ಹಲವು ಕಡೆ ಪ್ರತಿಭಟನೆ ನಡೀತಿವೆ. ನಾಳೆ ನಡೀತಾ ಏನಾಗುತ್ತೆ, ಶಾಸಕರುಗಳು ಯಾರು ರಾಜೀನಾಮೆ ಕೊಡ್ತಾರ, ಅದರ ಪರಿಣಾಮ ಏನು, ಅದಾದ ತಕ್ಷಣ ತಮಗೆ ತಿಳಿಸೋ ಪ್ರಯತ್ನವನ್ನ ನಾನು ಮಾಡ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ.
ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.